ಆತ್ಮೀಯ ವೀಕ್ಷಕರೇ, ಯುವ ನಿಧಿ ಫಲಾನುಭವಿಗಳಿಗೆ ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ ಏನು ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ನನಗೆ ನವೆಂಬರ್ ತಿಂಗಳಿಂದ ಕೂಡ ಅಮೌಂಟ್ ಬಂದಿಲ್ಲ, ಡಿಸೆಂಬರ್ ತಿಂಗಳ ಅಮೌಂಟು 40 to 50% ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ, ಜನವರಿ ತಿಂಗಳ ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ, ಮತ್ತು ಫೆಬ್ರವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಆಧಾರ್ ಡೀಟೇಲ್ಸ್ ಫ್ಲಕ್ಚ್ ಆಗಲಿಲ್ಲ, ನಾನು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಸಿಲ್ಲ ಅಂತೇಳಿ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಈ ಕಮೆಂಟ್ಗಳಿಗೆ ಮತ್ತು ಇನ್ನೊಂದಿಷ್ಟು ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ಗಳನ್ನು ಕೂಡ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದು ಸ್ನೇಹಿತರೆ, ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಕೂಡ ಶುರುವಾಗಿದೆ. ಆದಷ್ಟು ಬೇಗ ಹೋಗಿ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸ್ಕೊಳ್ಳಿ. ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ಏನು ಅಂದರೆ ಫೆಬ್ರವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಆಧಾರ್ ಡೀಟೇಲ್ಸು ಫ್ಲೆಕ್ಚ್ ಆಗಲಿಲ್ಲ, ಏನು ಮಾಡಬೇಕು, ಯುವ ನಿಧಿ ಹಣ ಏನಾದರೂ ಸ್ಟಾಪ್ ಆಗುತ್ತಾ, ಕಂಟಿನ್ಯೂ ಆಗುತ್ತಾ? ಯಾಕಂದರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ಮಾತ್ರ ಹಣ ಬರುತ್ತೆ, ಇಲ್ಲ ಅಂದರೆ ಹಣ ಬರೋದಿಲ್ಲ, ಇದು ರೂಲ್ಸು. ಬಟ್ ನಮ್ಮದೇನು ತೊಂದರೆ ಇರಲಿಲ್ಲ, ಆದರೂ ಕೂಡ ಯಾಕೆ ನಮ್ಮದು ಸೆಲ್ಫ್ ಡಿಕ್ಲರೇಷನ್ ಆಗಲಿಲ್ಲ ಅಂತೇಳಿ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಇದು ಅಫಿಷಿಯಲ್ ವೆಬ್ಸೈಟು ಏನೋ ಬ್ಯುಸಿ ಇತ್ತು ಸ್ನೇಹಿತರೆ, ಅಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು, ಹಂಗಾಗಿ ಆಧಾರ್ ಡೀಟೇಲ್ಸ್ ಫ್ಲೆಕ್ಚ್ ಆಗಲಿಲ್ಲ. ಆಧಾರ್ ಡೀಟೇಲ್ಸ್ ಫ್ಲೆಕ್ಚ್ ಆಗಿಲ್ಲ, ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿಲ್ಲ ಅಲ್ವಾ, ಅವರು ಗೌರ್ಮೆಂಟ್ ಕಡೆಯಿಂದ ನಿಮಗೆ ಇನ್ನು ಮುಂದೆ ಅನ್ನೋದಕ್ಕಿಂತ ಫೆಬ್ರವರಿ ತಿಂಗಳ ಹಣ ಬರೋದಿಲ್ಲ. ಇದು ಫೆಬ್ರವರಿ ತಿಂಗಳ ಅಮೌಂಟು ಪೆಂಡಿಂಗ್ ಇರ್ತಕ್ಕಂಥ ಸೆಲ್ಫ್ ಡಿಕ್ಲರೇಷನ್ ಪೆಂಡಿಂಗ್ ಇರುವಂಥ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಬಟ್ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರೆ, ಏನು ಅಂದರೆ ಡಿಸೆಂಬರ್ ತಿಂಗಳ ಅಮೌಂಟು ಯಾಕೆ ಪೆಂಡಿಂಗ್ ಇದೆ, ಯಾವಾಗ ಬರುತ್ತೆ? ಡಿಸೆಂಬರ್ ತಿಂಗಳ ಅಮೌಂಟು ನಿಮ್ಮ DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಎಲ್ಲರದು 180 ಡೇಸ್ ಅಂತ ತೋರಿಸ್ತಾ ಇತ್ತು, ಆದರೂ ಕೂಡ ಅಮೌಂಟು ಬಂದಿತ್ತು, ನನಗೆ ನೆನಪಿದೆ. ಬಟ್ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ DBT ಪುಷ್ಡ್ ಅಂತಲೇ ಆಗಿರಲಿಲ್ಲ. ಯಾಕೆ ಆ ರೀತಿ ಇತ್ತು ಅಂದರೆ, DBT ಸ್ಟೇಟಸಲ್ಲಿ ಅಪ್ಡೇಟ್ ಆಗೋದಕ್ಕಿಂತ ಮುಂಚೆನೇ, ಅಂದರೆ ನೇರ ನಗದು ವರ್ಗಾವಣೆ ಏನಿದೆಯಲ್ಲ, ಇದರಲ್ಲಿ ಅಪ್ಡೇಟ್ ಆಗೋದಕ್ಕಿಂತ ಮುಂಚೆನೇ ಫಂಡ್ ರಿಲೀಸ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿರೋ ಉದ್ದೇಶದಿಂದಾನೇ ಡಿಸೆಂಬರ್ ತಿಂಗಳ ಅಮೌಂಟು ಡಿಲೇ ಆಗ್ತಾ ಇದೆ. ಬಟ್ ಡಿಸೆಂಬರ್ ತಿಂಗಳ ಅಮೌಂಟು ಮಾರ್ಚ್ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಬಟ್ ಇನ್ನು ಜನವರಿ ತಿಂಗಳ ಅಮೌಂಟಿನ ಅಪ್ಡೇಟ್ ಬಗ್ಗೆ ಹೇಳೋದಾದರೆ, ಡಿಪಾರ್ಟ್ಮೆಂಟ್ನವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿರುವಂಥದ್ದು ಏನು ಗೊತ್ತಾ, ನೀವು ಯುವ ನಿಧಿ ಹಣವನ್ನು ಏನು 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಯಾರಾದ್ರೂ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸಿದ್ದೀರಾ, ಅಥವಾ 25ನೇ ತಾರೀಕು ಒಳಗಡೆ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸಿದ್ದೀರಲ್ವ ಜನವರಿ ತಿಂಗಳಲ್ಲಿ, ಇವರಿಗೆ 27ನೇ ತಾರೀಕಿಂದನೇ ಹಣ ಬೀಳೋದಕ್ಕೆ ಶುರುವಾಗಿದೆ. ಬಟ್ ಫಂಡು ಕೂಡ ಯುವ ನಿಧಿ ಆಫೀಸ್ ಕಡೆಯಿಂದ ರಿಲೀಸ್ ಆಗಿದೆ. ಬಟ್ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಗಿಲ್ಲ. ಬಟ್ ನನ್ನ ಅಕೌಂಟಲ್ಲೂ ಕೂಡ ಚೆಕ್ ಮಾಡಿದೆ, ನನ್ನ ಖಾತೆಗೂ ಕೂಡ ಇನ್ನೂ ಅಮೌಂಟು ಕ್ರೆಡಿಟ್ ಆಗಿಲ್ಲ. ನಿಮ್ಮ ಖಾತೆಗೆ ಜನವರಿ ತಿಂಗಳ ಅಮೌಂಟು ಕ್ರೆಡಿಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಆಗಿ ತಿಳಿಸಿ. ಯಾಕಂದರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ, ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ 1 ದಿನ 2 ದಿನ, ಕೆಲವೊಂದಿಷ್ಟು 7 ವರ್ಕಿಂಗ್ ಡೇಸ್ ಕೂಡ ಹಿಡಿಯುತ್ತೆ ಅಂತೇಳಿ ಕೂಡ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಯಾಕೆಂದರೆ DBT ನೇರ ನಗದು ವರ್ಗಾವಣೆ ಅನ್ನುವಂಥದ್ದು ಹಂತವಾಗಿ ಬಿಡುಗಡೆ ಮಾಡ್ತೀವಿ. ಯಾಕೆಂದರೆ 1ನೇ ತಾರೀಕಿಂತ 5ನೇ ತಾರೀಕು ಒಳಗಡೆ ಯಾರು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ತಾರೋ 27, 28ಕ್ಕೆಲ್ಲ ಅಮೌಂಟು ಕ್ರೆಡಿಟ್ ಮಾಡಿದ್ದೀವಿ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮತ್ತು ಆ ಕಡೆ 5ರಿಂದ 15ನೇ ತಾರೀಕು ಒಳಗಡೆ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ತಾರಲ್ವ, ಇವರಿಗೆ ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ಅಮೌಂಟು ಬರುತ್ತೆ. 15ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದವರಿಗೆ ಮಾರ್ಚ್ 2nd ವೀಕಲ್ಲಿ ಅಮೌಂಟು ಬರುತ್ತೆ ಅಂತೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ. ನೀವು ಯಾವಾಗ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ದೀರಾ, ನಿಮ್ಮ ಖಾತೆಗೆ ಜನವರಿ ತಿಂಗಳ ಅಮೌಂಟು ಬಂದಿದೆಯೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡಿ. ಬಟ್ ಕರ್ನಾಟಕದ ಹಣಕಾಸು ಇಲಾಖೆ ಕಡೆಯಿಂದ, ಅಂದರೆ ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಫಂಡ್ ಅಂತೂ ರಿಲೀಸ್ ಆಗಿದೆ, ಇದು ಕನ್ಫರ್ಮ್ ಆಗಿ ಹೇಳ್ಬೋದು. ಬಟ್ ಇನ್ನು 2-3 ವರ್ಕಿಂಗ್ ಡೇಸ್ ಹಿಡಿಯುತ್ತೆ ಸ್ನೇಹಿತರೆ, ಅಷ್ಟರೊಳಗಡೆ ಜನವರಿ ತಿಂಗಳ ಅಮೌಂಟು ಬರುತ್ತೆ. ಬಟ್ ಡಿಸೆಂಬರ್ ತಿಂಗಳ ಅಮೌಂಟು ಬಗ್ಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಪೆಂಡಿಂಗ್ ಇದೆ, ಎಲ್ಲರಿಗೂ ಅಮೌಂಟು ಪೆಂಡಿಂಗ್ ಇಲ್ಲ. ಓಕೆ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇದಿಷ್ಟು ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.